ಆಟೋ ಸ್ಟೇರಿಂಗ್ ಎಂಗೇಜ್ ಆಗಿದೆ. ಸೊ ಇಲ್ಲಿ ಮಾರ್ಕ್ ಮಾಡ್ತಾ ಇದೆ ಆಲ್ರೆಡಿ. ಸೊ ಇದ್ರ ಪ್ರಕಾರ ಇವಾಗ ಆ ಲೈನಲ್ಲಿ ಹೋಗ್ತಾ ಇದೆ. ಸೊ ಈ ಲೈನ್ಗೆ ಬಿಟ್ಬಿಟ್ಟು ನಾನು ಟ್ರ್ಯಾಕ್ಟ್ರಿಂದ ಇಳಿಬೋದು. ಆ ಸ್ಪ್ರೇ ಮಾಡಿರೋ ಮಾರ್ಕ್ ಹತ್ರ ಮತ್ತೆ ನೀವು ಹೋದರೆ ಈ ಆಟೋಮೇಟೆಡ್ ಬೂಮ್ ಸ್ಪ್ರೇ ಮಾಡಲ್ಲ, ಅದು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಅಂದರೆ ಈ ಲ್ಯಾಂಡಿಗೆ ಆಲ್ರೆಡಿ ಸ್ಪ್ರೇ ಆಗಿದೆ ಅಂತ. ಹಾಫ್ ಆನ್ ಅವರಲ್ಲಿ 2.5 to 3 acresನ ನಾವು ಸ್ಪ್ರೇ ಮಾಡ್ಬೋದು. ಸರ್, ನನ್ನ ಹೆಸರು ಪ್ರಜ್ವಲ್ ಅಂತ, ಸೀನಿಯರ್ ಪ್ರಾಜೆಕ್ಟ್ ಮ್ಯಾನೇಜರ್, ಎಕ್ಸಗನಲ್ಲಿ ವರ್ಕ್ ಮಾಡ್ತಿರೋದು. ಸರ್, ಇದು ನಾವು JKVK ಜೊತೆ ಎಕ್ಸಗನ್ ಅನ್ನೋ ಕಂಪನಿ ಕೊಲಾಬ್ರೇಟ್ ಆಗಿದ್ದೇವೆ. ಸೊ ಬೇಸಿಕಲಿ ಈ ಟೆಕ್ನಾಲಜಿ ಬಂದ್ಬಿಟ್ಟು ನಾವು ಬ್ರೆಜಿಲಿಂದ ತೊಗೊಂಬಂದಿರೋದು ಟೆಕ್ನಾಲಜಿ. ಅಂದರೆ ನಾರ್ಮಲ್ ಆಗಿರೋ ಟ್ರ್ಯಾಕ್ಟರ್ಸ್ನೇ ನಾವು ಸ್ಮಾರ್ಟಾಗಿ ಕನ್ವರ್ಟ್ ಮಾಡಿ ರೈತರಿಗೆ ಉಪಯೋಗ ಆಗಂಗೆ, ಅಂದರೆ ಆಗೋ ಕೆಲಸನ ಬೇಗ ಆಗೋಂಗೆ ಮಾಡಿಕೊಡೋದೇ ಮೇನ್ ಉದ್ದೇಶ ಇದ್ರದ್ದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಆಟೋ ಸ್ಟೇರಿಂಗ್ ಟ್ರ್ಯಾಕ್ಟರ್ ಅಂತ. ಸೊ ಇದು ಆಟೋ ಸ್ಟೇರಿಂಗ್ ಟ್ರ್ಯಾಕ್ಟ್ರಲ್ಲಿ ಏನಾಗುತ್ತೆ ಅಂದರೆ, ನಮಗೆ ಒಂದು ಕಂಟ್ರೋಲರ್ ಇರುತ್ತೆ, ಒಂದು GPS ಮಾಡೆಲ್ ಅಂತ ಇರುತ್ತೆ ಮೇಲ್ಗಡೆ. ಟ್ರ್ಯಾಕ್ಟ್ರಿ ಮೇಲ್ಗಡೆ ಇದೆ GPS ಮಾಡ್ಯೂಲು. ಆ ಮಾಡ್ಯೂಲ್ ಏನಾಗುತ್ತೆ, ನಮ್ಮ ಕಂಟ್ರೋಲರ್ ಜೊತೆ ಕನೆಕ್ಟ್ ಆಗುತ್ತೆ. ಇದು ಸರ್, ಓಕೆ. ಆ ಕಂಟ್ರೋಲರ್ ಜೊತೆ ಏನಾಗುತ್ತೆ ಅಂದರೆ, ನಮ್ಮದು ಡಿವೈಸ್ ಕನೆಕ್ಟ್ ಆಗಿಬಿಟ್ಟು ನಾವು ಲ್ಯಾಂಡಿಗೆ ಪ್ಲ್ಯಾನ್ ಮಾಡಿಕೊಡ್ತೀವಿ. ಸೊ ಆ ಪ್ಲ್ಯಾನಿಂಗು ಅಲ್ಲಿ ಹಾಕಿದ್ದೀವಿ ನೋಡಿ, ಸರ್ಕಲ್ ಆಗಿ. ಸೊ ಈ ಲ್ಯಾಂಡ್ಗೆ ಪ್ಲ್ಯಾನ್ ಮಾಡಿರೋ ಪ್ಲ್ಯಾನ್ ಅದು. ಸೊ ಆ ಪ್ಲ್ಯಾನ್ ಪ್ರಕಾರ ನಮ್ಮದು ಟ್ರ್ಯಾಕ್ಟರು ಮೂವ್ ಆಗಿ ಆಟೋ ಸ್ಟೇರಿಂಗ್ ಆಗಿ ವರ್ಕ್ ಹಾಕ್ಕೊಂಡು ಅದ್ರ ಕೆಲಸ ಮುಗಿಸ್ಕೊಂಡು ಬರುತ್ತೆ. ಸೊ ಇದು ನಮ್ಮದು ಆಟೋ ಸ್ಟೇರಿಂಗ್ ಮಾಡ್ಯೂಲು ಸರ್. ಸೊ ಹಿಂದ್ಗಡೆ ನೀವು ಕಾಣಿಸ್ತಾ ಇರ್ಬೋದು, ಇದು ಬೂಮ್ ಸ್ಪ್ರೇಯರ್ ಅಂತ. ಇದಕ್ಕೂ ನಾವು ಆಟೋಮೇಷನ್ ಮಾಡಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಬೂಮ್ ಸ್ಪ್ರೇಯರ್ ಮೇಲ್ಗಡೆ ಇದೆಲ್ಲ ಸೆನ್ಸರ್ಸು ಸರ್. ಇದು ಅಂದರೆ ಇವಾಗ ಆ ಭೂಮಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ಪ್ರೇ ಮಾಡುತ್ತೆ. ಒಂದು ಹನಿನೂ ಜಾಸ್ತಿ ಸ್ಪ್ರೇ ಮಾಡಲ್ಲ, ಕಮ್ಮಿನೂ ಸ್ಪ್ರೇ ಮಾಡಲ್ಲ. ಸೊ ಎಲ್ಲ ಕ್ಯಾಲ್ಕುಲೇಟೆಡ್ ಆಗಿ ಆಚೆ ಬರುತ್ತೆ ನಾಸಲಿಂದ. ಸೊ ಇದರ ಉಪಯೋಗ ಏನಂತ ಹೇಳಿದ್ರೆ, 30 ಫೀಟು ನಾವು ಒಂದೇ ಸತಿ ಸ್ಪ್ರೇ ಮಾಡ್ಬೋದು. ವಿತಿನ್ ಹಾಫ್ ಆನ್ ಅವರ್ ನೀವು 1.5 to 2 acresನ ಸ್ಪ್ರೇ ಮಾಡ್ಕೊಂಬರ್ಬೋದು. ಸೊ ನೆಕ್ಸ್ಟ್ ಉಪಯೋಗ ಏನಂದರೆ, ಇದರಲ್ಲಿ ನಿಮಗೆ ಸ್ಪ್ರೇ ಮಾಡಿರೋ ಮಾರ್ಕ್ ಇರುತ್ತೆ. ಆ ಸ್ಪ್ರೇ ಮಾಡಿರೋ ಮಾರ್ಕ್ ಹತ್ರ ಮತ್ತೆ ನೀವು ಹೋದರೆ ಈ ಆಟೋಮೇಟೆಡ್ ಬೂಮ್ ಸ್ಪ್ರೇ ಮಾಡಲ್ಲ, ಅದು ರೆಕಾರ್ಡ್ ಮಾಡ್ಕೊಂಬಿಟ್ಟಿರುತ್ತೆ. ಅಂದರೆ ಈ ಲ್ಯಾಂಡಿಗೆ ಆಲ್ರೆಡಿ ಸ್ಪ್ರೇ ಆಗಿದೆ ಅಂತ. ಸೊ ಈ ರೀತಿ ವರ್ಕ್ ಆಗುತ್ತೆ ಸರ್ ಇದು. ಸರ್, ಇವಾಗ ನಾನು ಈಗ ಟ್ರ್ಯಾಕ್ಟ್ರಲ್ಲಿ ಕುತ್ಕೊಂಡು ಇಲ್ಲಿ ಸೆಟ್ಟಿಂಗ್ ಮಾಡ್ಕೊತೀನಿ. ಈಗ ಹಳೇದನ್ನು ನಾನು ಅಳಿಸ್ತಾ ಇದ್ದೀನಿ, ಹೋಗಿ ಬಂದಿರೋದನ್ನ. ಸೊ ಇವಾಗ ನಾನು ಈ ಮ್ಯಾಪ್ನ ತೊಗೊಂಡೋಗಿ ನಾನು ಈ ಲೈನಿಗೆ ಬಿಡಬೇಕು ಟ್ರ್ಯಾಕ್ಟ್ರನ್ನ. ಸೊ ಆ ಲೈನಿಗೆ ಬಿಟ್ಟಾಗ ಇಲ್ಲಿ ಮಾರ್ಕ್ ಆಗಿದೆ ನೋಡಿ, ರೆಡ್ಡು ಮತ್ತು ಬ್ಲೂ ಪ್ಯಾಚು. ಇಲ್ಲಿ ಒಂಥರ ಲೀಟ್ರಲ್ಲಿ ಬಿಡಬೇಕು ಅಂತ ಇರುತ್ತೆ, ಇಲ್ಲಿ ಒಂಥರ ಲೀಟ್ರಲ್ಲಿ ಬಿಡಬೇಕು ಅಂತ ಇರುತ್ತೆ. ಅಂದರೆ ಇಲ್ಲೊಂದು ಸಲ ಇಲ್ಲಿ ಜಾಸ್ತಿ ಸ್ಪ್ರೇ ಮಾಡಬೇಕು ಅಂತ, ಇಲ್ಲಿ ಕಮ್ಮಿ ಸ್ಪ್ರೇ ಮಾಡಬೇಕು ಅಂತ, ಅದರ ಅರ್ಥ. ಸೊ ಇವಾಗ ನಾವು ಟ್ರ್ಯಾಕ್ಟರ್ ಸ್ಟಾರ್ಟ್ ಮಾಡಿಕೊಂಡು ನಾನು ಈ ಲೈನ್ಗೆ ತೊಗೊಂಡೋಗ್ತಾ ಇದ್ದೀನಿ ಈಗ. ಸೊ ಈಗ ಆಟೋ ಸ್ಟೇರಿಂಗ್ ಎಂಗೇಜ್ ಆಗಿದೆ. ಸೊ ಇಲ್ಲಿ ಮಾರ್ಕ್ ಮಾಡ್ತಾ ಇದೆ ಆಲ್ರೆಡಿ. ಸೊ ಇದ್ರ ಪ್ರಕಾರ ಇವಾಗ ಆ ಲೈನಲ್ಲಿ ಹೋಗ್ತಾ ಇದೆ. ಸೊ ಈ ಲೈನ್ಗೆ ಬಿಟ್ಬಿಟ್ಟು ನಾನು ಟ್ರ್ಯಾಕ್ಟ್ರಿಂದ ಇಳಿಬೋದು. ನೀರು ಖಾಲಿಯಾಗಿದೆ ಸರ್. ಸೊ ಇವಾಗ ಆಟೋ ಸ್ಟೇರಿಂಗಲ್ಲಿ ಮೂವ್ ಆಗ್ತಾ ಇದೆ ಟ್ರ್ಯಾಕ್ಟರು. ಸೊ ಈಗ ನೋಡ್ತಾ ಇರ್ಬೋದು, ಅದೇ ವೇ ಲೈನಲ್ಲಿ ಹೋಗ್ತಾ ಇದೆ. ಸೊ ಅದೇ ವೇ ಲೈನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇದು ಬೂಮ್ ಸ್ಪ್ರೇಯರು ಸ್ಪ್ರೇ ಮಾಡ್ಕೊತ ಹೋಗ್ಬೋದು ಸರ್. ಹಿಂಗೆ ನಾವು ಆಲ್ಮೋಸ್ಟ್ 10 ನಿಮಿಷ, ಆಲ್ಮೋಸ್ಟ್ ಹಾಫ್ ಆನ್ ಅವರಲ್ಲಿ 2.5 to 3 acresನ ನಾವು ಸ್ಪ್ರೇ ಮಾಡ್ಬೋದು. 3 ಎಕರೆ ಸರ್. ಅಷ್ಟೇ ಸರ್.